ಮಾಡಬೇಕು. ಫ್ಯಾಕ್ಟ್ರಿಯಲ್ಲಿ ಖಾಲಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಬಂದು ಟೈರು ಏರು ಮತ್ತು ಗ್ರೀಸ್ ಎಲ್ಲ ಓಡಿಸ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾವು ಪೆರೇಸಂದ್ರದಿಂದ ಗುಡಿಬಂಡೆಗೆ ಹೋಗೋ ರೋಡಲ್ಲಿ ಲೋಡಿಗೆ ಬಂದು ಹೊಲದಲ್ಲಿ ಗಾಡಿ ಬಿಟ್ಟಿದ್ದೀವಿ ನೋಡಿರಿ. ಅಲ್ಲಿ ಅಂಗಾಸಿ ತಗೊಬಂದು ಗಾಡಿ ಈ ಹೊಲದಲ್ಲಿ ಬಿಟ್ಟಿರೋದು, ಚೀಲ ಎಲ್ಲ ಹಾಕಿ ಈ ಕಡೆ ತಗೊಬಂದು ನಿಲ್ಲಿಸಿದ್ದೀನಿ. ಈಗ ಮೈನ್ ರೋಡ್ ಮೇಲೆ ತೊಗೊಂಡೋಗಿ ನಿಲ್ಲಿಸ್ಕೋಬೇಕು. ಟ್ರ್ಯಾಕ್ಟ್ರಿಯಲ್ಲಿ ಕಟಿಂಗ್ ಮಾಡ್ತಾರೆ. ಗಾಡಿ ಬಂಪರ್ ಕೆಳಗೆ ಟಚ್ ಆಗ್ತಿತ್ತು ಒಂಚೂರು, ಅಲ್ಲೆಲ್ಲ ಲೆವೆಲ್ ಮಾಡ್ಕೊಂಡು ಬಂದೆ. ಮತ್ತು ಇಲ್ಲೆಲ್ಲ ಕೂಡ ಹೊಲದಲ್ಲಿ ದಾರಿಗಳು ಚೆನ್ನಾಗಿದ್ದರೆ ಮಾತ್ರ ಬರಬೇಕು, ಇಲ್ಲ ಅಂದರೆ ಫುಲ್ ಹಿಂಸೆ ಆಗಿಬಿಡುತ್ತೆ. ಲಾರಿಯವರು ಈಗ ಇಲ್ಲೇ ಲೋಡ್ ಮಾಡ್ಕೊತಾರೆ, ಅದು ನಾಳೆ ಲೋಡ್ ಆಗುತ್ತೆ. ಇದೇ ಲಾರಿನೇ ಬಂದಿರೋದು ಲೋಡಿಗೆ. ಅದೊಂಚೂರು ದಾರಿ ಗಡ್ಡೆ ಆಯ್ತು ಅಂತೇಳಿ ನಾನೇ ಗಾಡಿ ಮುಂದೆ ತೆಗೆದು ನಿಲ್ಲಿಸ್ತಾ ಇದ್ದೀನಿ. ಅವ್ರು ಊಟ ಮಾಡ್ತಾಯಿದ್ರು, ನೀನೇ ತೆಗೆದು ಹಾಕೋಗೋಣ ಅಂತಂದರು. ಅದರಿಂದಾಗಿ ನಮ್ಮ ಹಾಸನದವರೇ ಇವರು ಲಾರಿ ಓನರು. ಇದೆಲ್ಲ ಆದಮೇಲೆ ಲೋಡ್ ಆಯಿತು ಗಾಡಿ. ಒಂದೆರಡು ಪಾಯಿಂಟಲ್ಲಿ ಲೋಡ್ ಮಾಡಿಕೊಂಡು ಸೀದಾ ಹೊರಟೆ. ಹಗ್ಗ ಟಾರ್ಪಲ್ಲು ಹಾಕ್ಕೊಳ್ಳೋದು ಇವೆಲ್ಲ ತುಂಬ ಇರ್ತವೆ, ಅದರಿಂದಾಗಿ ಹೊರಟೆ ನಾನು. ಅದೇನು ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ. ಸೀದಾ ಗುಬ್ಬಿ ಎಲ್ಲ ಬಿಟ್ಟಿದ್ದಾದಮೇಲೆ ಇಲ್ಲಿ ಟೈರ್ ಒಂದು ಹೊಡೆದೋಯ್ತು. ಹಳೆ ಟೈರ್ ಆಗಿರೋದ್ರಿಂದ ಅದನ್ನು ಬಿಚ್ಚಿ ಹಾಕ್ಕೊಂಡು ತುಂಬ ಶಿಸ್ತಾಗಿಬಿಟ್ಟೆ. ಕೊನೆಗೂ ಅರಸೀಕೆರೆ ಹತ್ರ ಬಂದು ಪರೋಟ ದಾಲೆಲ್ಲ ತೊಗೊಂಡಿದ್ದೆ. ಸೀದಾ ಅಲ್ಲಿಂದ ನಾನ್ ಸ್ಟಾಪ್ ಹಾಸನ ಬಂದುಬಿಟ್ಟೆ. ಕಾಟ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಅನ್ಲೋಡ್ ಮಾಡೋದಕ್ಕೆ ಬಿಡೋಣ ಅಂತ ಬಂದೆ. ಒಂದು ಲಾರಿ 2 ಕ್ಯಾಂಟ್ರ್ ಇದ್ವು. ಒಂದು ಲಾರಿ ಅಂತ ತಲೆ ಬಿಸಿಲ್ಲ, ಫಸ್ಟು ನಮ್ಮ ಕರ್ನಾಟಕದ ಗಾಡಿನೇ ಖಾಲಿ ಆಗೋದು, ಅದು ತಮಿಳ್ನಾಡು ಗಾಡಿ. ಅದೆಲ್ಲ ಆದಮೇಲೆ ಹಗ್ಗ ಎಲ್ಲ ಸುತ್ಕೊತಾ ಇದ್ದೀನಿ. ಇನ್ನೊಂದು ಗಾಡಿ ಇದೆ, ಅದೆಲ್ಲ ಇಳಿಸಿದ್ದಾದ್ಮೇಲೆ ನಮ್ಮದಿಗೆ ಅನ್ಲೋಡ್ ಮಾಡ್ಕೊತಾರೆ ಇಲ್ಲಿ ನೋಡಿರಿ. ಅಲ್ಲಿಂದ ಅದು ಸುಸ್ತಾಗೋಯ್ತು, ನಿದ್ದೆ ಬೇರೆ ಇಲ್ಲ. ಅದು ಬಿಚ್ಚಿ ಹಾಕ್ಕೊಂಬಂದು ಇಲ್ಲಿ ಟಾರ್ಪಲ್ಲು ಹಗ್ಗ ಎಲ್ಲ ಸುತ್ಕೊಂಡು ಮತ್ತೆ ಅಲ್ಲಿಂದ ಖಾಲಿ ಮಾಡಿಕೊಂಡು ಇಲ್ಲಿ ಹಾಸನದಲ್ಲೇ ಟೈರ್ ಶೋರೂಮ್ ಹತ್ರ ಬಂದಿದ್ದೆ, ಅಂದರೆ ಟೈರ್ ಅಂಗಡಿಗೆ ಬಂದಿದ್ದೆ. ಇಲ್ಲಿ ಟೈರ್ 2 ತೊಗೊತಾ ಇದ್ದೀನಿ ನೋಡಿರಿ. MRF ನಾವು ಬಟನ್ ತುಂಬ ಚೆನ್ನಾಗಿದ್ದಾವೆ ಇವು. 10-20 ಟೈರ್ಸು. ಅದು ತೊಗೊಂಡಿದ್ದಕ್ಕೆ ಬಿಲ್ಲು ಮತ್ತು ಒಂದು ಕೀ ಪಂಚ್ ಕೊಟ್ಟರು. ಅದಾದಮೇಲೆ ಅಲ್ಲಿಂದ ಸೀದಾ ಬೇಲೂರಿಗೆ ಬಂದೆ. ಇಲ್ಲಿ ಬೇಲೂರಲ್ಲೂ ನಾನೇ ಟೈರೆಲ್ಲ ಬಿಚ್ಚಿಕೊಟ್ಟು ಎಲ್ಲ ಕೊಟ್ಟಿದ್ದಾಯಿತು. ಸ್ಟೆಪ್ನಿ ಎಲ್ಲ ಬಿಚ್ಚಿ ಎಲ್ಲ ಟೈರೆಲ್ಲ ಫಿಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಂದು ಜೀವ ಪರಮಾತ್ಮ ಅಂತಿತ್ತು. ಡಿಪಾರ್ಟ್ಮೆಂಟೇ ಬೇಡ ಅನ್ನೋ ಅಷ್ಟು ಬೇಜಾರಾಯಿತು.